ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಕೆಲಸಮ್ಮ. ಒಂದು ಫೈಲ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದನ್ನು ಕಂಪ್ಲೀಟ್ ಮಾಡಕ್ಕಾಗಲಿಲ್ಲ. ಸಿಕ್ಕಾಬಿಟ್ಟೆ ತಲೆನೋವು. ಅಬ್ಬಬ್ಬಬ್ಬಾ. ನಿನಗೆ ಆಫೀಸಿಗೆ ಹೋಗು ಅಂದವ್ರು ಯಾರು? ಇವತ್ತು ನಗ್ನಗ್ತಾ ಇರ್ಬೇಕಾಗಿತ್ತು. ನಿನ್ ಹೆಂಡತಿ ಮುಖನ ನೋಡಕ್ ಆಗ್ತಿರ್ಲಿಲ್ಲ. ಈ ಸಂಭ್ರಮಕ್ಕೆ ಅವ್ರ ಮನೆಯವ್ರನ್ನ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದಾಯ್ತು. ಸುಮ್ಮ ಇಲ್ಲಿ ನೀನೇ ಹೋಗಿ ಹುಡುಕೋ. ಪಾಪ, ಅವಳಿನ್ನೂ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಸಾರಿ ಚಿನ್ನ, ನೀನ್ ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನಾನ್ ಬೇಕು ಅಂತ ಮಾಡ್ಲಿಲ್ಲ, ಯಾವುದೊಂದು ಕೆಲಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ವೆರಿ ಸಾರಿ. ನೀನು ಈ ರೀತಿ ಸಿಟ್ಟಾಗ್ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ? ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ನೀನೇ ಹಳ್ಳಿ ಹುಡುಗಿ ತರ ಅಳ್ತಿದ್ಯಲ್ಲ. ದುಃಖ ನಿರಾಶೆ ಆದ್ರೆ ಹಳ್ಳಿ ಹುಡುಗಿ ಅಲ್ಲ, ಅಮೆರಿಕದ ಹುಡುಗಿನೂ ಹೀಗೆ ಮಾಡೋದು. ಹಳ್ಳಿ ಹುಡುಗಿ ಅಂದ ತಕ್ಷಣ ಹ್ಯಾಕ್ ಕೋಪ ಬಂದ್ಬಿಡ್ತು ನೋಡಿ ನಿಂಗೆ. ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಳ್ಳಿ ಹುಡುಗಿ ಅಂದಿದ್ದಕ್ಕ ಅಲ್ಲ, ನೀವಿಷ್ಟು ಲೇಟಾಗಿ ಬಂದಿದ್ದಕ್ಕೆ. ಅಮ್ಮರ ಊಟಕ್ಕೆ ಬಡಿಸ್ಲಾ? ಹಾ ಬಂದೆಪ್ಪ, ಬಾ ಊಟ ಮಾಡೋಣ ಬಾ. ಮಲ್ಲಿಗೆ ಏನನ್ನವರೇ ಇದೆಲ್ಲ? ಅವಳು ಎಷ್ಟು ಹಠ ಮಾಡ್ತಿದ್ದಾಳೆ ನೋಡಿ ಶಿವಣ್ಣ. ನನಗೇನು ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವ್ರು ಕಷ್ಟಪಟ್ಟು ದುಡ್ಡೆಲ್ಲ ಅಪ್ಪನ್ ಪಾಲಾಗತ್ತೆ. ಕಂಪ್ನಿ ಅವ್ರ ಹೆಸರಲ್ಲಿದೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನೀವೇ ಒಂದು ಕಂಪ್ನಿ ಮಾಡೋಷ್ಟು ಬುದ್ಧಿವಂತರಿದ್ದೀರಿ. ಅಮ್ಮ ಅವ್ರಿಗೂ ಎಲ್ಲ ವ್ಯವಹಾರ ಗೊತ್ತು, ಹೆದರಿಕೆ ಯಾಕೆ ಅಂತ. ಆದ್ರೆ ಈಗ ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಅಪ್ಪ ಈ ಮದ್ವೆನೇ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ರು, ನಾನ್ ಧಿಕ್ಕರಿಸ್ದೆ. ಅದಕ್ಕೆ ಅವ್ರು ಹಠ ಮಾಡ್ತಿದ್ದಾರೆ. ಇದನ್ನೆಲ್ಲ ಸರಿ ಮಾಡಕ್ಕಾಗಲ್ವಾ? ಸರಿ ಮಾಡಕ್ಕಾಗತ್ತೆ, ಆದ್ರೆ ನಾನು ನನ್ನ ಹೆಂಡತಿನ ಬಿಡ್ಬೇಕು. ಹೌದು ಶಿವಣ್ಣ, ಈ ಮದುವೆ ಸಂಬಂಧ ಎಲ್ಲ ಮುರ್ಕೊಂಡ್ ಬಂದ್ರೆ ಮಾತ್ರ ಆಸ್ತಿ ನನಗೆ ದಕ್ಕತ್ತೆ ಅಂತ ಅಪ್ಪ ಹೇಳ್ತಾರೆ. ಏನ್ ಮಾಡ್ಲಿ? ಇದು ಯಾವ ನ್ಯಾಯ ಅಣ್ಣವರೇ? ಅವ್ರೆಲ್ಲಾರನ್ನು ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಾರೆ. ನೀವೇ ಹಿಂಗ ಅಂದ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಇಲ್ಲ ಶಿವಣ್ಣ, ಅವಳು ತುಂಬಾ ಧೈರ್ಯವಂತೆ. ಏನೇ ಬಂದರೂ ಗಟ್ಟಿಯಾಗಿ ಎದುರಿಸಿ ನಿಲ್ತಾಳೆ. ಆ ನಂಬಿಕೆ ನನಗಿದೆ. ಏನಮ್ಮೋರು ಟಿವಿ ನೋಡ್ತಿದ್ದೀರಾ? ನೀವ್ ನನ್ಗೊಂದು ಪ್ರಾಮಿಸ್ ಮಾಡ್ತೀರಾ? ಪ್ರಾಮಿಸ? ಏನದು? ನಾನು ಇಲ್ದೇ ಇರುವಾಗ ನೀವು ಫ್ರೆಂಡ್ಸು, ಕ್ಲಬ್ಬು, ಕಾರ್ಡ್ಸು ಅಂತ ಎಲ್ಲೂ ಹೋಗ್ಬಾರ್ದು. ಹೋಗಲ್ಲ. ಮತ್ತೆ ಇನ್ನೇನೋ ಕೆಚ್ಚಟನೂ ಬೆಳೆಸ್ಕೊಳ್ಬಾರ್ದು. ಕೆಚ್ಚಟ ಅಂದ್ರೆ? ನನ್ಗೇನ್ ಗೊತ್ತು, ನಿಮ್ಗೆ ಗೊತ್ತಿರ್ಬೇಕು. ಸರಿಯಪ್ಪ, ನಿನಗಿಷ್ಟ ಆಗದಿರೋ ಕೆಲ್ಸನ ಯಾವುದು ಮಾಡಲ್ಲ, ಸರಿನಾ? ಹಲೋ, ಗುಡ್ ಮಾರ್ನಿಂಗ್ ಸರ್. ಸರ್, ನಾನು ಚಕ್ರವರ್ತಿ ಹಾಸ್ಪಿಟಲ್ ಇಂದ ವಿಕಿ ಮಾತಾಡ್ತಿದ್ದೀನಿ. ಹಾ ಹೇಳಿ ಸರ್. ವಿವೇಕ್ ಫಾರ್ಮಸ್ಯೂಟಿಕಲ್ಸ್ ಇಂದ